100 ವರ್ಷದ ಹಿಂದೆ ನಮ್ಮ ಬೆಳಗಾವಿ ಕಾಂಗ್ರೆಸ್ನ 39ನೇ ಅಧಿವೇಶನಕ್ಕೆ ಸಾಕ್ಷಿಯಾಯಿತು. 1885ರಲ್ಲಿ ಕಾಂಗ್ರೆಸ್ ಸ್ಥಾಪನೆಯನ್ನ ಎಒ ಹೋಮ್ ಮಾಡಿದ್ರು. ಎಒ ಹೋಮಿಗೆ ದೇಶಕ್ಕೆ ಸ್ವತಂತ್ರ ಕೊಡಿಸಬೇಕು ಅಂತ ಕಾಂಗ್ರೆಸ್ ಸ್ಥಾಪನೆ ಮಾಡಿದ್ದಲ್ಲ. ಒಂದು ಹಿನ್ನೆಲೆಯನ್ನು ಮೆಲುಕು ಹಾಕಿದ್ರೆ 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮ ಬ್ರಿಟಿಷರಿಗೆ ಬಿಸಿ ಮುಟ್ಟಿಸೋದ್ರೊಳಗೆ ಯಶಸ್ವಿ ಆಯ್ತು. ಒಂದು ವೇಳೆ ಮಂಗಲ್ ಪಾಂಡೆ ಆತುರ ತೋರಿಸ್ತಾ ಇದ್ದಿದ್ರೆ 90 ವರ್ಷ ಮುಂಚೆನೆ ನಮಗೆ ಸ್ವತಂತ್ರ ವಿರೋಚಿತವಾಗಿ ಬರ್ತದೆ. ಹೋರಾಟದ ಮೂಲಕ ವಿರೋಚಿತವಾಗಿ ನಮಗೆ ಸ್ವತಂತ್ರ 90 ವರ್ಷದ ಮುಂಚೆನೆ ಬರ್ತಿತ್ತು. ಮಂಗಲ್ ಪಾಂಡೆ ಆತರ ಯೋಜನಾಬದ್ಧವಾಗಿ ಏನು ಹೋರಾಟ ಕೈಗೆತ್ತಿಕೊಳ್ಬೇಕು ಅಂತ ಯೋಜನೆ ಮಾಡಿದ್ರು ಇಡೀ ದೇಶದಲ್ಲಿ. ಅದು ವಿಫಲಗೊಂಡ ಪರಿಣಾಮ ಮುಂಬೈನಲ್ಲಿ 1885ರಲ್ಲಿ 72 ಜನರೊಂದಿಗೆ ದಾದಾಬಾಯಿ ನವರೋಜಿ, ಉಮೇಶ್ ಚಂದ್ರ ಬ್ಯಾನರ್ಜಿ ಅಧ್ಯಕ್ಷತೆ ವಹಿಸಿದ್ರು. ದಾದಾಬಾಯಿ ನವರೋಜಿ ಇಂಥ ಪ್ರಮುಖರೆಲ್ಲ ಇದ್ದಂತ 72 ಜನರೊಂದಿಗೆ ಒಂದು ಕಾಂಗ್ರೆಸ್ನ ದಾದಾಬಾಯಿ ನವರೋಜಿ ಇಂಥ ಪ್ರಮುಖರೆಲ್ಲ ಇದ್ದಂತ 72 ಜನರೊಂದಿಗೆ ಒಂದು ಕಾಂಗ್ರೆಸ್ನ ಮೊದಲ ಅಧಿವೇಶನ ನಡೀತು. ಎಲ್ಲೂ ಅವರು ಸ್ವತಂತ್ರ ಹೋರಾಟದ ಬೇಡಿಕೆಯನ್ನು ಮುಂದಿಟ್ಟಿರಲಿಲ್ಲ. ಹೋರಾಟಕ್ಕಾಗಿ ಅಂತಲೂ ಏನು ಕಟ್ಟಿದ ಪಾರ್ಟಿ ಅಲ್ಲ ಇದು. ಕಟ್ಟಿದ ಪಾರ್ಟಿ ಅಲ್ಲ, ನಾನು ಕಟ್ಟಿದ ಪಾರ್ಟಿ ಅಲ್ಲ, ಒಂದು ಪ್ಲಾಟ್ಫಾರ್ಮ್, ನೋ ಮೂಮೆಂಟ್, ಒಂದು ಪ್ಲಾಟ್ಫಾರ್ಮ್ ಆಗಿತ್ತು. 1905ವರೆಗೂ ಅದೇ ರೀತಿ ನಡೀತು. 1905ರಲ್ಲಿ ಬಂಗಾಳ ವಿಭಜನೆಯ ನಿರ್ಣಯ ಯಾವಾಗ ತಗೊಂಡ್ರು ಆಗ ವಂಗಭಂಗ ಚಳವಳಿ ತಿರುವ ಆಯ್ತು. ಕಾಂಗ್ರೆಸ್ ಪ್ಲಾಟ್ಫಾರ್ಮ್ ಒಳಗೆ 2 ಗುಂಪುಗಳು ಉಟ್ಕೊಂಡು, ಒಂದು ಮಂದಗಾಮಿಗಳು, ಇನ್ನೊಂದು ತೀವ್ರಗಾಮಿಗಳು. ಗೋಪಾಲ್ ಕೃಷ್ಣ ಗೋಖಲೆ ನೇತೃತ್ವದಲ್ಲಿ ಮಂದಗಾಮಿಗಳು, ಲಾಲ್ ಬಾಲ್ ಪಾಲ್ ಅವರ ನೇತೃತ್ವದಲ್ಲಿ ಅಂದರೆ ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್, ಬಾಲ್ ಗಂಗಾಧರ್ ತಿಲಕ್ ಇವರ ನೇತೃತ್ವದಲ್ಲಿ ತೀವ್ರಗಾಮಿಗಳು. ಮಂದಗಾಮಿಗಳು ಬ್ರಿಟಿಷರಿಗೆ ಅರ್ಜಿ ಕೊಡೋದು, ಅವ್ರು ಕೊಟ್ಟಿದ್ದನ್ನೇ ಪರಮಾನ್ನ ಅಂತ ಸ್ವೀಕಾರ ಮಾಡೋದು, ಹೊಗಳೋದು, ಅದಕ್ಕೆ ಮಾತ್ರ ಸೀಮಿತವಾಗಿದ್ದರೆ ಮೊದಲನೇ ಬಾರಿಗೆ ಗರ್ಜಿಸಿದ್ರು ಬಾಲಗಂಗಾಧರ್ ತಿಲಕ್. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರ್ತೇನೆ ಅಂತ ಹೇಳಿ ಮೊದಲನೇ ಬಾರಿಗೆ ಗರ್ಜಿಸಿದ್ರು. ಸ್ವರಾಜ್ಯದ ಕಹಳೆ ಮೊಳಗಿದ್ದೇನೆ 1907ರಲ್ಲಿ. 1907ರವರೆಗೆ ಕಾಂಗ್ರೆಸ್ನ ಯಾವುದೇ ಪ್ಲಾಟ್ಫಾರ್ಮಲ್ಲಿ ಸ್ವರಾಜ್ಯದ ಕಹಳೆ ಮೊಳಗಿರಲಿಲ್ಲ. ಸ್ವದೇಶಿ ಚಳವಳಿ ಕರೆ ಕೊಟ್ಟಿದ್ದು ಕೂಡ ಅದೇ ಸಂದರ್ಭದಲ್ಲಿ. ಅಂದರೆ ಬ್ರಿಟಿಷ್ ವಸ್ತುಗಳ ಬಹಿಷ್ಕಾರ, ಸ್ವದೇಶಿ ಚಳವಳಿಗೆ ಕರೆ ಕೊಟ್ಟರು. ಅವ್ರು ಹೇಳಿದ ಅಂಶಗಳನ್ನು ಪುನರಾವರ್ತನೆ ಮಾಡೋದಿಲ್ಲ, ಯಾಕೆಂದರೆ ಸಮಯದ ಕಾರಣಕ್ಕೆ. ಗಾಂಧೀಜಿ ಅನ್ನೋದು ಒಂದು ಅದ್ಭುತವಾಗಿರೋ ಒಂದು ವ್ಯಕ್ತಿತ್ವ. ನಾವು ಭಾರತೀಯರು ಹೇಗೆ ಅಂದರೆ, ಗಾಂಧೀಜಿಯವರ ವ್ಯಕ್ತಿತ್ವವನ್ನು ದೈವೀಕರಿಸ್ಬಿಟ್ವಿ. ಗಾಂಧೀಜಿಯವರ ವ್ಯಕ್ತಿತ್ವವನ್ನು ದೈವೀಕರಿಸಿ ಅವ್ರನ್ನ ಮಹಾತ್ಮ ಅಂತ ಕರೆದು ನಮಗೂ ಅವರಿಗೂ ಭಿನ್ನ ಮಾಡಿ ಅವ್ರ ನೇತೃಸ್ಥಾನದಲ್ಲಿ ಇಟ್ಟು ನಾವು ದೂರ ಉಳಿದ್ಬಿಟ್ವಿ. ಗಾಂಧಿ ಬಗ್ಗೆ ನಾವೆಷ್ಟು ಚೆನ್ನಾಗಿ ಮಾತಾಡ್ತೀವೋ, ಗಾಂಧಿಯ ಗುಣಗಾನ ಮಾಡ್ತೀವೋ, ಗಾಂಧಿಯ ವೈಚಾರಿಕ ವಾರಸುದಾರ ಯಾರು ಅಂತಂದರೆ ನಮ್ಮ ಇಡೀ ದೇಶದಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಯಾರು ಗಾಂಧೀಜಿಯ ವೈಚಾರಿಕ ವಾರಸುದಾರರು? ಯಾರು ಗಾಂಧೀಜಿಯ ನಿಜವಾದ ವೈಚಾರಿಕ ಓನರ್ ಯಾರು? ವಾರಸುದಾರ ಯಾರು? ಇಡೀ ದೇಶದಲ್ಲಿ ಆ ಥರ ಏನೋ ಹುಡುಕಿದ್ರೆ ಸಿಗುತ್ತಾ ನಮ್ಮ ಗಾಂಧೀಜಿಯ ವೈಚಾರಿಕ ವಾರಸುದಾರಿಕೆ? ಗಾಂಧೀಜಿ ಅಂದರೆ ಸತ್ಯ, ಗಾಂಧೀಜಿ ಅಂದರೆ ಅಹಿಂಸೆ, ಗಾಂಧೀಜಿ ಅಂದರೆ ರಾಷ್ಟ್ರನಿಷ್ಠೆ, ಗಾಂಧೀಜಿ ಅಂದರೆ ಸಿಂಪ್ಲಿಸಿಟಿ, ಸರಳತೆ. ಗಾಂಧೀಜಿ ಅಂದರೆ ಇವತ್ತು ನೀವು ಯಾರನ್ನ ಗಾಂಧಿ ಅಂತ ಹೆಸರಿಟ್ಕೊಳ್ಬೋದು, ಅದು ಗಾಂಧಿ ಆಗಕ್ಕಾಗಲ್ಲ, ಮಹಾತ್ಮ ಆಗಕ್ಕಾಗಲ್ಲ. ಗಾಂಧಿ ಹೆಸರಿಟ್ಕೊಳ್ಬೋದು. ಹೆಸರಿಟ್ಕೊಂಡವರೆಲ್ಲ ಅವ್ರ ವೈಚಾರಿಕ ವಾರಸುದಾರರಾಗಿದ್ದಾರ? ವೈಚಾರಿಕ ವಾರಸುದಾರ ಆಗಲಿಲ್ಲ. ಯಾಕಂದ್ರೆ ಆಗುವ ಯೋಗ್ಯತೆಯೇ ಇಲ್ಲ. ಯೋಗ್ಯತೆ ಇಲ್ಲದೆ ಇದ್ದವರೆಲ್ಲ ಹೆಸರಿಟ್ಕೊಂಡ್ರೆ ಆ ನಿಜ ಗಾಂಧಿಯ ಬಗ್ಗೆ ಅನುಮಾನ ಶುರುವಾಗುತ್ತೆ. ಇವರಂಗೆ ಇದ್ರೇನೋ ಅವರು ಅಂತ. ಆದರೆ ಇವರಂಗೆ ಆ ಗಾಂಧಿ ಇರಲಿಲ್ಲ. ಆ ಗಾಂಧಿ ಸರಳತೆಗೆ ಹೆಸರಾಗಿದ್ದರು. ಆ ಗಾಂಧಿ ಸತ್ಯ ಮತ್ತು ಅಹಿಂಸೆಯ ವಾರಸುದಾರರಾಗಿದ್ದರು. ಆ ಗಾಂಧಿ ರಾಷ್ಟ್ರನಿಷ್ಠೆಯ ಪ್ರತೀಕವಾಗಿದ್ದರು. ಹಾಗಾಗಿ ಗಾಂಧೀಜಿಯ ಗುಣಗಾನ ಎಷ್ಟು ಸುಲಭವಾಗಿ ಮಾಡ್ತೀವೋ, ನಾವು ಅವ್ರ ವೈಚಾರಿಕ ವಾರಸುದಾರರ ಅಂತ ಯೋಚನೆ ಮಾಡಿದ್ರೆ ನಮ್ಗೆ ಯಾರಿಗೂ ಅವ್ರ ವೈಚಾರಿಕ ವಾರಸುದಾರರು ಅಂತ ಹೇಳ್ಕೊಳ್ಳುವ ಯೋಗ್ಯತೆ ಇಲ್ಲ. ನಾವು ರಾಜಕೀಯ ವಾರಸುದಾರ, ಅದು ಅಧಿಕಾರದ ವಾರಸುದಾರ, ಅದು. ಆದರೆ ವೈಚಾರಿಕ ವಾರಸುದಾರ ಆಗಲಿಲ್ಲ. ಯಾಕಾಗಲಿಲ್ಲ ಅಂದರೆ, ಗಾಂಧಿಯ ಬದುಕಿನ ಕಾಲಘಟ್ಟದಲ್ಲೇನೆ ವೈಚಾರಿಕವಾಗಿ ಬಹಳ ಜನ ದೂರ ಬಂದ್ಬಿಟ್ಟಿದ್ರು. ಗಾಂಧೀಜಿಯವರನ್ನ ಗೌರವಿಸ್ತಾ ಇದ್ರು, ಆದರೆ ಗಾಂಧೀಜಿಯ ವಿಚಾರಧಾರೆಯ ದಾರಿಯಲ್ಲಿ ನಡೀತಿರಲಿಲ್ಲ. ಇದಕ್ಕೆ ನಾವು ಯೋಚಿಸಬೇಕಾಗಿರೋ ಸಂಗತಿ ಸಭಾಪತಿಗಳೇ. 1924ರ ಅಧಿವೇಶನ
ವಿಶೇಷ ರೀತಿಯಲ್ಲಿ ಇಲ್ಲಿ ತಯಾರು ಮಾಡಿದ್ರು ಅಂತ ಕೇಳಿದ್ದೀನಿ ನಾನು. ಅಲ್ಲಿಗೆ ಕುಡಿಯೋ ನೀರಿನ ಬಾವಿ, ಈಗ ಅದನ್ನು ಕಾಂಗ್ರೆಸ್ ಬಾವಿ ಅಂತ ಕರೀತಾರೆ, ಅವತ್ತು ಹೆಸರಿಟ್ಟಿದ್ದು ಪಂಪಾ ಸರೋವರ ಅಂತ. ಮಂಟಪ, ವಿಜಯನಗರದ ಕಾಲದ ಮಂಟಪಗಳ ಸ್ವಾಗತ ಕಮಾನ್ಗಳನ್ನ ಹಾಕಿದ್ರಂತೆ. ಅಂದರೆ ವಿಜಯನಗರದ ವೈಭವದ ದರ್ಶನವನ್ನು ಕಾಂಗ್ರೆಸ್ ಅಧಿವೇಶನದಲ್ಲಿ ಮಾಡಿಸಿದ್ರಂತೆ.